ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ 4ನೇ ಬಲಿಯಾಗಿದೆ. ಮತ್ತೊಬ್ಬ ಯುವಕ ಇವತ್ತು ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ನವೀನ್ ಕುಮಾರ್ 21 ವರ್ಷದ ಯುವಕ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರೋದು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಬಲಿಯಾಗ್ತಾ ಇರೋರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ನವೀನ್ ಕುಮಾರ್ ಅನ್ನುವಂತ 21 ವರ್ಷದ ಯುವಕ ಸಾವನ್ನಪ್ಪಿರೋದು ಹಾಸನ ತಾಲೂಕಿನ ಅಗಲಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಮನೆಯಲ್ಲಿ ಇದ್ದ ಒಬ್ಬ ಮಗನನ್ನ ಕಳ್ಕೊಂಡು ಈಗ ಕುಟುಂಬಸ್ಥರು ಆಕ್ರಂದನ ಇಡ್ತಿದ್ದಾರೆ. ಹೃದಯಾಘಾತಕ್ಕೆ ಬಲಿಯಾಗಿರುವಂತಹ ಘಟನೆ ಇದು 4ನೇ ಘಟನೆ. ಮಗನನ್ನ ಕಳ್ಕೊಂಡು ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ. ನಂಜುಂಡಪ್ಪ ಪಾರ್ವತಮ್ಮ ದಂಪತಿಯ ಮಗನಾಗಿದ್ದಂತ ನವೀನ್ ತಾತ ಅಜ್ಜಿಗೂ ಈತನೇ ಊರುಗೋಲಾಗಿದ್ದ. ನವೀನ್ ಕುಮಾರ್ ಹೊಲಕ್ಕೆ ಹುಲ್ಲು ತರೋದಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಹೃದಯಾಘಾತ ಆಗಿ ನವೀನ್ ಕುಮಾರ್ ಸಾವನ್ನಪ್ಪಿರೋದು. ಇತ್ತೀಚೆಗಷ್ಟೇ ಕವನ ಅನ್ನುವಂಥ 21 ವರ್ಷದ ಯುವತಿಯೂ ಸಾವನ್ನಪ್ಪಿದ್ಲು. ಈಗಾಗಲೇ ಒಟ್ಟು ಹಾಸನ ಜಿಲ್ಲೆಯಲ್ಲಿ 4 ಬಲಿಯಾಗಿರೋದು. ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆನೇ 4. ಅಂದರೆ 1 ತಿಂಗಳಲ್ಲೇ ಆಗಿರುವಂಥ ಘಟನೆಗಳಿವು. 2 ವಾರಕ್ಕೆ ಒಂದು ವಾರಕ್ಕೆ ಘಟನೆ ಈ ರೀತಿಯಾಗಿ ರಿಪೀಟೆಡ್ ಆಗಿ ಆಗ್ತಾನೆ ಇರೋದು. ಸದ್ಯ ನವೀನ್ ಕುಮಾರ್ ಅನ್ನುವಂಥ 21 ವರ್ಷದ ಯುವಕ ಹೊಲಕ್ಕೆ ಹುಲ್ಲು ತೆಗೆದುಕೊಂಡು ಬರೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಅಜ್ಜಿ ಹಾಗೂ ತಾತನಿಗೆ ಊರುಗೋಲಾಗಿದ್ದ. ಅವರನ್ನ ಈತನೇ ನೋಡ್ಕೊಳ್ತಾ ಇದ್ದ. ಮನೆಗೆ ಆಧಾರ ಸ್ತಂಭ ಆಗಬೇಕಾಗಿದ್ದಂಥ ಮಗನನ್ನ ಕಳ್ಕೊಂಡಂಥ ನಂಜುಂಡಪ್ಪ ಹಾಗೂ ಪಾರ್ವತಮ್ಮ ದಂಪತಿ ಈಗ ಕಣ್ಣೀರಿಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಈಗ 4ನೇ ಬಲಿ. ಹೃದಯಾಘಾತದಿಂದಾಗೆ ಸಾವನ್ನಪ್ತಾ ಇರುವಂತಹ ಸಂಖ್ಯೆ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಹೆಚ್ಚಳ ಆಗ್ತಾನೆ ಇದೆ. ಈಗ ಹಾಸನ ಜಿಲ್ಲೆಯಲ್ಲೇ ನೋಡಿ ಒಟ್ಟು 4 ಬಲಿಯಾಗಿರೋದು. ಇತ್ತೀಚೆಗೆ 2 ವಾರದ ಹಿಂದಷ್ಟೇ ಕವನ ಎಂಬಂಥ ಪದವಿ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ಕೂಡ ಸಾವನ್ನಪ್ಪಿದ್ಲು. ಅಂದರೆ ಮನೆಯಲ್ಲಿರುವಂಥ ಮಗಳನ್ನ ಕಳ್ಕೊಂಡು ಕುಟುಂಬಸ್ಥರು ಆಕ್ರಂದನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. 20 ವರ್ಷ 21 ವರ್ಷ 22 ವರ್ಷ ಹೀಗೆ ಎದೆ ಎತ್ತರಕ್ಕೆ ಬೆಳೆದಂಥ ಮಕ್ಕಳನ್ನ ಪೋಷಕರು ಕಳ್ಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ಸದ್ಯ ನವೀನ್ ಕುಮಾರ್ ಕುಟುಂಬಸ್ಥರು ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಮನೆಗೆ ಆಧಾರ ಸ್ತಂಭ ಆಗಬೇಕಾಗಿದ್ದಂಥ ಮಗನನ್ನ ಕಳ್ಕೊಂಡಿದ್ದಾರೆ. ನಂಜುಂಡಪ್ಪ ಪಾರ್ವತಮ್ಮ ಈ ದಂಪತಿಯ ಮಗ ನವೀನ್ ಕುಮಾರ್ ಸಾವನ್ನಪ್ಪಿರೋದು. ಜೊತೆಗೆ ತಾತ ಅಜ್ಜಿಯನ್ನು ಕೂಡ ಈತನೇ ನೋಡ್ಕೊಳ್ತಾ ಇದ್ದ. ಅವ್ರಿಗೆ ಬೇಕಾಗಿರುವಂಥ ಮಾತ್ರೆ ಔಷಧಿ ಇರ್ಬೋದು, ಅವ್ರಿಗೆ ಬೇಕಾಗಿರುವಂಥ ಉಪಚಾರ ಇರ್ಬೋದು. ಕೊನೆಗಾಲದಲ್ಲಿ ವಯಸ್ಸಾದಾಗ ಇನ್ನೇನು ಬೇಕಾಗಿರುತ್ತೆ, ಅವ್ರಿಗೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದ ಈ ನವೀನ್ ಕುಮಾರ್. ಜೊತೆಗೆ ತಂದೆ ತಾಯಿಯನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ನೋಡಿ ಈಗ ಅವ್ರಿಗೂ ಕೂಡ ಪುತ್ರ ಶೋಕ ಶುರುವಾಗಿದೆ. ಪುತ್ರ ಶೋಕ ನಿರಂತರ ಅಂತಾರಲ್ಲ, ಅದೇ ರೀತಿಯಾಗಿ ಈ ಮನೆಯಲ್ಲೂ ಕೂಡ ಈಗ ಸೂತಕದ ಛಾಯೆ. ಇದ್ದೊಬ್ಬ ಮಗನನ್ನ ಕಳ್ಕೊಂಡು ಪಾಪ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಮಗ ಒಂದೊಳ್ಳೆ ಉದ್ಯೋಗ ಪಡ್ಕೊಳ್ತಾನೆ, ತಂದೆ ತಾಯಿಯನ್ನ ಸಲಹುತ್ತಾನೆ ಅಂತ ಅನ್ಕೊಂಡಿದ್ರು. ಈಗಲೂ ಕೂಡ ತಂದೆ ತಾಯಿ ಅಜ್ಜಿ ತಾತನನ್ನ ಆತನೇ ನೋಡ್ಕೊಳ್ತಾ ಇದ್ದ. ಆದ್ರೀಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಪದೇ ಪದೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಇದರಿಂದಾಗಿ ಪೋಷಕರಲ್ಲಿ ಆತಂಕ ಶುರುವಾಗಿದೆ. ಬರೀ ವಯಸ್ಸಾದವರು ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಾಗಿರೋರು, BP ಶುಗರ್ ಇರುವಂಥವ್ರು, ಹೃದಯ ಸಂಬಂಧಿ ಕಾಯಿಲೆ ಇರುವಂಥವ್ರು ಮಾತ್ರ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇಲ್ಲ. ಚಿಕ್ಕ ಪುಟ್ಟ ಮಕ್ಕಳು, 2-3 ವರ್ಷದ ಮಕ್ಕಳು ಕೂಡ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಇನ್ನೂ ಕೂಡ ಯಂಗ್ ಆಗಿರ್ತಾರೆ, 20 ವರ್ಷ 21 ವರ್ಷ, ಎಲ್ಲ ರೀತಿಯಾಗೂ ಫಿಟ್ ಆಗಿರ್ತಾರೆ, ಜಿಮ್ಗೆ ಹೋಗ್ತಾ ಇರ್ತಾರೆ, ಡಯಟ್ ಮಾಡ್ತಾ ಇರ್ತಾರೆ, ಹೆಲ್ದಿ ಆಗಿರ್ತಾರೆ. ಅಂಥವ್ರು ಕೂಡ ಹೃದಯಾಘಾತಕ್ಕೆ ಬಲಿ ಆಗ್ತಿದ್ದಾರೆ. ಹೀಗಾಗಿ ಈ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಎಲ್ರಿಗೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಯಾತಕ್ಕಾಗಿ ಹೃದಯಾಘಾತ ಅನ್ನುವಂಥ ಪ್ರಶ್ನೆ ಕೂಡ ಜನರಿಗೆ ಕಾಡ್ತಾ ಇದೆ. ಎಲ್ಲ ರೀತಿಯಲ್ಲೂ ಫಿಟ್ ಆಗಿದ್ದ ನನ್ನ ಮಗ, ಎಲ್ಲ ರೀತಿಯಾಗೂ ಫಿಟ್ ಆಗಿದ್ಲು ನನ್ನ ಮಗಳು, ಡಯಟ್ ಮಾಡ್ತಾ ಇದ್ಲು, ಆರೋಗ್ಯಕರ ಆದಂಥ ಹೆಲ್ದಿ ಫುಡ್ಸನ್ನೇ ತಿಂತಾ ಇದ್ರು, ಯಾವುದೇ ಅನಾರೋಗ್ಯಕ್ಕೀಡಾಗೋ ರೀತಿಯಾಗಿರಲಿಲ್ಲ, ಸಮಸ್ಯೆಗಳಿರಲಿಲ್ಲ, ಹೃದಯ ಸಂಬಂಧಿ ಕಾಯಿಲೆಗಳಿರಲಿಲ್ಲ, ಯಾವತ್ತೂ ಕೂಡ ಆಸ್ಪತ್ರೆ ಕಂಡವರಲ್ಲ. ಅಂಥವ್ರು ಯಾಕೆ ಆಸ್ಪತ್ರೆ ಪಾಲಾಗ್ತೇನೆ ನೇರವಾಗಿ ಕುಸಿದು ಬೀಳ್ತಾರೆ, ಮದುವೆ ಸಮಾರಂಭದಲ್ಲಿ ಕುಸಿದು ಬೀಳ್ತಾರೆ, ಅಥವಾ ಹೊಲಕ್ಕೆ ಹೋದಂಥವ್ರು ವಾಪಸ್ಸೇ ಬರಲ್ಲ, ಶವವಾಗಿ ವಾಪಸ್ ಬರ್ತಾರೆ. ಈ ರೀತಿ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ದೇಶಾದ್ಯಂತ ಇದೇ ಚರ್ಚೆ ಆಗ್ತಾ ಇದೆ. ಯಾತಕ್ಕಾಗಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು? ನೋಡಿ, ಹಾಸನದಲ್ಲೇ ಒಟ್ಟು
4 ಪ್ರಕರಣಗಳು 4 ಬಲಿಯಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ನವೀನ್ ಕುಮಾರ್ ಇರ್ಬೋದು, ಕವನ ಇರ್ಬೋದು, ಹೀಗೆ ಪದೇ ಪದೇ ಈ ರೀತಿ ಸಾವನ್ನಪ್ತಾ ಇರೋರೇನಿದ್ದಾರೆ ಹೃದಯಾಘಾತದಿಂದ ಸಾವನ್ನಪ್ತಾರೆ. ಹೃದಯಾಘಾತದಿಂದ ಜೊತೆಗೆ ಕಾರ್ಡಿಯಾಕ್ ಅರೆಸ್ಟ್, ಒಂದು ಹಾರ್ಟ್ ಅಟ್ಯಾಕ್, ಇನ್ನೊಂದು ಕಾರ್ಡಿಯಾಕ್ ಅರೆಸ್ಟ್. ಅಟ್ಲೀಸ್ಟ್ ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಯಾರಾದರೂ ಅವ್ರ ಜೊತೆಗೆ ಇದ್ದರೆ ಆಸ್ಪತ್ರೆಗೆ ಸೇರಿಸ್ತಾರೆ. ಯಾರೂ ಇರಲ್ಲ ಅಂತ ಅಂದರೆ ಏಕಾಂಗಿಯಾಗಿ ನೆಲಕ್ಕೆ ಹಚ್ಕೊಂಡು ಅಂದರೆ ಕುಸಿದು ಬಿದ್ದು ಸಾವನ್ನಪ್ತಾರೆ. ಈ ಹೃದಯಾಘಾತ ಯಾವಾಗ ಯಾರಿಗೆ ಬರುತ್ತೆ ಅಂತಲೇ ಅಂದಾಜು ಮಾಡೋದಕ್ಕಾಗ್ತಾ ಇಲ್ಲ. ಈ ಹಿಂದೆ ಎಲ್ಲ ನೋಡೋದಾದರೆ ವಯಸ್ಸಾದವರಿಗೆ ಹೀಗಾಗುತ್ತೆ, ಅಥವಾ ಹೃದಯ ಸಂಬಂಧಿ ಕೆಲವರಿಗೆ ಕಾಯಿಲೆ ಇರುತ್ತೆ, ಹಿಂಗಾಗುತ್ತೆ. ಅನುವಂಶೀಯವಾಗಿ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅಂತ ಅಂದರೆ ಮತ್ತೊಬ್ಬರಿಗೆ ಅವ್ರ ಫ್ಯಾಮಿಲಿಯಲ್ಲಿ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಹಂಗಲ್ಲ. ಅವ್ರ ತಂದೆ ತಾಯಿ ಆರೋಗ್ಯವಾಗಿರ್ತಾರೆ, ಇಡೀ ಫ್ಯಾಮಿಲಿ ಆರೋಗ್ಯವಾಗಿರುತ್ತೆ. ಬಟ್ ಇದ್ದಕ್ಕಿದ್ದಂತೆ 21, 20 ಅಥವಾ 2-3 ವರ್ಷ, 5 ವರ್ಷದ ಮಗು ಹೀಗೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ರೀತಿಯಾಗಿ ಸವಾಲಾಗಿದೆ. ಯಾತಕ್ಕಾಗಿ ಈ ರೀತಿ ಒಂದು ಹಾರ್ಟ್ ಅಟ್ಯಾಕ್ ಮತ್ತೊಂದು ಕಾರ್ಡಿಯಾಕ್ ಅರೆಸ್ಟ್, 2 ಕೇಸಸ್ಗಳು ಕೂಡ ಹೆಚ್ಚಾಗ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ನಿಜಕ್ಕೂ ಕೂಡ ರಾಜ್ಯ ದೇಶದಾದ್ಯಂತ ಈ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಬಟ್ ಹಾಸನದಲ್ಲಿ 4 ಬಲಿಯಾಗಿರೋದು ಹೃದಯಾಘಾತಕ್ಕೆ. ಈಗ ಸದ್ಯ ಅವ್ರ ಕುಟುಂಬಸ್ಥರ ಪರಿಸ್ಥಿತಿ ಹೇಗಿದೆ? ಇವರು 4 ಜನ ಏನು ಸಾವನ್ನಪ್ಪಿದ್ರು, ಇದ್ರ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಯಾತಕ್ಕಾಗಿ ಹೀಗಾಗಿತ್ತು? ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ರೀತಿ ಸಂಬಂಧಿ ಸಮಸ್ಯೆಗಳಿತ್ತಾ? ಸೌಖ್ಯ, ಹಾಸನ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಈಗಾಗಲೇ ಹೃದಯಾಘಾತದ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಅಂದರೆ ಕಳೆದ ತಿಂಗಳು 3 ಜನ ಹೃದಯಾಘಾತದಿಂದ 19 ವರ್ಷದವರು, 20 ವರ್ಷದವರು, 22 ವರ್ಷದ ಒಳಗಿನವರು ಈ ಹೃದಯಾಘಾತಕ್ಕೆ ಬಲಿಯಾಗಿದ್ದರು. ಇತ್ತೀಚೆಗೆ ಯುವಕರು ಮತ್ತು ಯುವತಿಯರಿಗೆ ಸಾಕಷ್ಟು ಹೃದಯಾಘಾತ ಆಗ್ತಾ ಇರುವಂತಹ ವಿಚಾರಗಳು ಹಾಸನದ ಜಿಲ್ಲೆಯಲ್ಲಿ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೈದ್ಯರು ಸಾಕಷ್ಟು ಇದಕ್ಕೆ ರಿಯಾಕ್ಷನ್ ಕೂಡ ಕೊಟ್ಟಿದ್ರು. ಇವತ್ತಿನ ಫುಡ್ ಇರ್ಬೋದು, ಜೊತೆಗೆ ಇವತ್ತಿನ ದೈನಂದಿನ ಚಟುವಟಿಕೆಗಳಿರ್ಬೋದು, ಈ ಥರದ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಇದು ಅತಿ ಹೆಚ್ಚು ಯುವಕರ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವ ಮಾಹಿತಿಯನ್ನು ಕೂಡ ಕೊಟ್ಟಿರೋದು. ಆದರೆ ಇವತ್ತು ಒಂದು ಘಟನೆ ನಡೆದಿರುವಂಥದ್ದು ಹಾಸನ ತಾಲೂಕಿನ ಅಗಲಹಳ್ಳಿಯ ಕೊಪ್ಪಲು ಗ್ರಾಮದಲ್ಲಿ ಕೂಡ ಘಟನೆ ನಡೆದಿರುವಂಥದ್ದು. ಬೆಳಿಗ್ಗೆ ಆತ ಏನು ಕೃಷಿ ಹೊಲಕ್ಕೆ ದನಗಳಿಗೆ ಹುಲ್ಲನ್ನು ತರುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ಅಲ್ಲೇ ಹಠಾತ್ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಯಾವಾಗ ಸುಮಾರು ಒಂದು 9 ಗಂಟೆ 10 ಗಂಟೆ ಆದರೂ ಕೂಡ ಆತ ಮನೆಗೆ ಬರೋದಿಲ್ಲ. ಅವರ ಮನೆಯವರು ಹುಡುಕ್ಲಿಕ್ಕೆ ಮುಂದಾಗ್ತಾರೆ. ಹುಡುಕ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅವರ ಕೃಷಿ ಜಮೀನಿನಲ್ಲಿ ಆತ ನವೀನ್ ಕುಮಾರ್ ಏನಿದ್ದಾನೆ ಅಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು. ಒಂದು ಅದರಲ್ಲಿ ಮನಕುಲುಕುವಂತಹ ಘಟನೆ ಅಂತ ಅಂದರೆ ಮನೆಗೆ ಒಬ್ಬ ಇದ್ದಂತಹ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು. ನವೀನ್ ಕುಮಾರ್ ಆತನ ತಂದೆ ತಾಯಿ ಪಾರ್ವತಮ್ಮ ಮತ್ತು ಅವರ ಪತಿ ಏನಿರ್ತಾರೆ ಈಗಾಗಲೇ ಸಾಕಷ್ಟು ಒಂದು ರೀತಿ ಆಕ್ರಂದನವನ್ನು ಕೂಡ ಹೊರಪಡಿಸ್ತಾ ಇದ್ದಾರೆ. ಜೊತೆಗೆ ಒಂದು ಏನು ಅಂತ ಅಂದರೆ ಅವನ ಮೇಲೆ 4 ಜನ ಅವರ ಮನೆಯಲ್ಲಿ ಕುಟುಂಬದವರು ಕೂಡ ನಿರ್ವಹಣೆ ಮಾಡ್ತಾಯಿದ್ರು. ಈತ ಮೂಲತಃ ಕೃಷಿಕನಾಗಿ ಕೆಲಸ ಮಾಡ್ತಾ ಇದ್ದ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸ್ಥಳಕ್ಕೆ ಹಾಸನದ ಸ್ಥಳೀಯ ಶಾಸಕರು ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ದಿನದಿಂದ ದಿನಕ್ಕೆ ಹಾಸನದಲ್ಲಿ ಹೃದಯಾಘಾತದ ಪ್ರಕರಣಗಳು, ಅದರಲ್ಲೂ 25 ವರ್ಷದ ಒಳಗೆ ಇರುವಂಥವರಿಗೆ ಈ ರೀತಿಯಾದಂತಹ ಹೃದಯಾಘಾತ ಆಗ್ತಾನೆ ಇದೆ. ಇದು ಹೇಗೆ ತಡೆಗಟ್ಟಬೇಕು ಅನ್ನೋದು ಕೂಡ ಯುವಕರಿಗೆ ಮತ್ತು ಯುವತಿಯರಿಗೆ ಸಾಕಷ್ಟು ಎಚ್ಚರಿಕೆಯ ಗಂಟೆಯಾಗಿ ಇರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. ನೋಡಿ, ಹಾಸನದಲ್ಲಿ ಸಂಧ್ಯಾ, ಕವನ, ಅಭಿಷೇಕ್, ನವೀನ್ ಕುಮಾರ್ ಒಟ್ಟು 4 ಸಾವು. ಇದು ಕೂಡ ಹೃದಯಾಘಾತದಿಂದ ಆಗಿರೋದು. ಇನ್ನೂ ಪ್ರಶ್ನಾರ್ಥಕವಾಗಿ ಉಳಿತಾ ಇದೆ ಹೃದಯಾಘಾತಕ್ಕೆ ಕಾರಣ ಏನು ಅಂತ.